ದ್ವಿತೀಯ ಪಿಯುಸಿ ಫಲಿತಾಂಶಕ್ಕೆ ದಿನಾಂಕ ನಿಗದಿ. ನಾಳೆ ಅಧಿಕೃತ ವೆಬ್ಸೈಟ್ನಲ್ಲಿ ಪಿಯುಸಿ ಫಲಿತಾಂಶ ಪ್ರಕಟವಾಗುತ್ತೆ. ದ್ವಿತೀಯ ಪಿಯುಸಿ ಫಲಿತಾಂಶಕ್ಕೆ ದಿನಾಂಕ ನಿಗದಿ. ನಾಳೆ ಅಧಿಕೃತ ವೆಬ್ಸೈಟ್ನಲ್ಲಿ ಪಿಯುಸಿ ಫಲಿತಾಂಶ. ನಾಳೆ ಮಧ್ಯಾಹ್ನ 3 ಗಂಟೆಗೆ ವೆಬ್ಸೈಟ್ನಲ್ಲಿ ರಿಸಲ್ಟ್ ಸಿಗುತ್ತೆ. ಬಳಿಕ ಸಂಜೆ 6 ಗಂಟೆಗೆ ಶಿಕ್ಷಣ ಸಚಿವರ ಪ್ರೆಸ್ ಮೀಟ್ ಇರುತ್ತೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪರಿಂದ ಸುದ್ದಿಗೋಷ್ಠಿ. ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೂ ಪಿಯುಸಿ ಪರೀಕ್ಷೆಗಳು ನಡೆದಿತ್ತು. 1217 ಪರೀಕ್ಷಾ ಕೇಂದ್ರಗಳಲ್ಲಿ ಪಿಯುಸಿ ಪರೀಕ್ಷೆಯಾಗಿತ್ತು. ನೋಂದಣಿ ಮಾಡಿಕೊಂಡಿದ್ದಂತಹ 7,10,000 ಚಿಲ್ಲರೆ ವಿದ್ಯಾರ್ಥಿಗಳು ರಾಜ್ಯ ಶಾಲಾ ಪರೀಕ್ಷಾ ಮೌಲ್ಯ ನಿರ್ಣಯ ಮಂಡಳಿಯಿಂದ ಪರೀಕ್ಷೆಗಳು ಆಗಿತ್ತು ಮತ್ತು ಮೌಲ್ಯಮಾಪನವಾಗಿ ನಾಳೆ ಪಿಯುಸಿ ರಿಸಲ್ಟ್ ಅನ್ನಲಾಗ್ತಾ ಇದೆ. ಅಧಿಕೃತ ವೆಬ್ಸೈಟ್ನಲ್ಲಿ ಪಿಯುಸಿ ಫಲಿತಾಂಶವನ್ನ ಪಡೆಯಬಹುದು. ಕರ್ನಾಟಕ ರಿಸಲ್ಟ್ ಸ್ನೇಕ್ ಇನ್ ರಿಸಲ್ಟ್ ಇದು ವೆಬ್ಸೈಟ್ ಅವರದು. ಅಧಿಕೃತವಾದಂತಹ ವೆಬ್ಸೈಟ್ನಲ್ಲಿ ಫಲಿತಾಂಶ ಪ್ರಕಟವಾಗುತ್ತೆ ಸಂಜೆ 6 ಗಂಟೆಯ ಬಳಿಕ. ನಂತರ ಶಿಕ್ಷಣ ಸಚಿವ ಮಧು ಬಂಗಾರಪ್ಪರಿಂದ ಸುದ್ದಿಗೋಷ್ಠಿ ಇರುತ್ತೆ. ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೆ ಪಿಯುಸಿ ಪರೀಕ್ಷೆಗಳು ನಡೆದಿತ್ತು. 1217 ಪರೀಕ್ಷಾ ಕೇಂದ್ರಗಳಲ್ಲಿ ಪಿಯುಸಿ ಪರೀಕ್ಷೆಗಳಾಗಿತ್ತು. 7 ಲಕ್ಷದ ಚಿಲ್ಲರೆ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ನೋಂದಣಿ ಮಾಡಿಕೊಂಡಿದ್ರು. ರಾಜ್ಯ ಶಾಲಾ ಪರೀಕ್ಷಾ ಮೌಲ್ಯ ನಿರ್ಣಯ ಮಂಡಳಿ ಮಾಹಿತಿಯನ್ನು ಪ್ರಕಟ ಮಾಡಿದೆ. ಬಹಳ ಕುತೂಹಲವಿರುತ್ತೆ ಅವರವರ ರಿಸಲ್ಟ್ಗಳನ್ನು ನೋಡೋದಕ್ಕೆ. ಫೆಬ್ರವರಿಯಿಂದ ಮಾರ್ಚ್ವರೆಗೂ ಪರೀಕ್ಷೆಗಳು ನಡೆದಿತ್ತು. ನಾಳೆ ಅಧಿಕೃತ ವೆಬ್ಸೈಟ್ನಲ್ಲಿ ಪಿಯುಸಿ ಫಲಿತಾಂಶ ಪ್ರಕಟವಾಗುತ್ತೆ. ನಾಳೆ ಮಧ್ಯಾಹ್ನ 3 ಗಂಟೆಯಿಂದಲೇ ರಿಸಲ್ಟ್ನ ನೋಡಬಹುದು. ತದನಂತರ ಸಂಜೆ 6 ಗಂಟೆಯ ನಂತರ ಶಿಕ್ಷಣ ಸಚಿವರು ಪ್ರೆಸ್ ಮೀಟ್ ಮಾಡ್ತಾರೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪರಿಂದ ಸುದ್ದಿಗೋಷ್ಠಿ ಇರುತ್ತೆ ನಾಳೆ ಸಂಜೆಯ ಬಳಿಕ. ಆದರೆ 3 ಗಂಟೆಯಿಂದಲೇ ವೆಬ್ಸೈಟ್ನಲ್ಲಿ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಫೆಬ್ರವರಿಯಲ್ಲಿ ಏನು ಪರೀಕ್ಷೆಗಳು ಆಗಿತ್ತು, 1217 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆದಿದ್ದು 7,10,363 ವಿದ್ಯಾರ್ಥಿಗಳು ಒಟ್ಟಲ್ಲಿ ಪರೀಕ್ಷೆಗೆ ನೋಂದಣಿ ಮಾಡಿ ಹಾಜರಾಗಿದ್ರು. ರಾಜ್ಯ ಶಾಲಾ ಪರೀಕ್ಷಾ ಮೌಲ್ಯ ನಿರ್ಣಯ ಮಂಡಳಿ ಮಾಹಿತಿಯನ್ನು ಪ್ರಕಟ ಮಾಡಿದೆ. ಅವರವರ ರಿಸಲ್ಟ್ ನೋಡೋದಕ್ಕೆ ಸ್ಪೆಷಲಿ ಅದರಲ್ಲೂ ಸೆಕೆಂಡ್ ಪಿಯುಸಿ ಫಲಿತಾಂಶ ಅಂದ ತಕ್ಷಣ ಬಹಳ ಕುತೂಹಲ, ಒಂದು ರೀತಿಯ ಆತಂಕವೂ ಇರುತ್ತೆ, ಪೋಷಕರಲ್ಲೂ ಇರುತ್ತೆ ಮತ್ತು ವಿದ್ಯಾರ್ಥಿಗಳಲ್ಲೂ ಇರುತ್ತೆ. ಯಾಕೆಂದರೆ ಬಹುದೊಡ್ಡ ಘಟ್ಟ ಇದು ಅವರ ಪಿಯುಸಿ. ನಂತರ ಏನು ಮಾಡಬೇಕು, ಯಾವ ಒಂದು ಓದನ್ನು ಆಯ್ಕೆ ಮಾಡಿಕೊಳ್ಬೇಕು ಅನ್ನುವಂತಹ ಘಟ್ಟ. ಹಾಗಾಗಿ ಪಿಯುಸಿ ಫಲಿತಾಂಶಕ್ಕಾಗಿ ಇಡೀ ರಾಜ್ಯವೇ ಕಾಯ್ತಾ ಇದೆ. ನಾಳೆ ಅಧಿಕೃತವಾಗಿ ವೆಬ್ಸೈಟ್ನಲ್ಲಿ ವಿದ್ಯಾರ್ಥಿಗಳ ರಿಸಲ್ಟ್ ಅನ್ನು ನೋಡಬಹುದು. ಅಧಿಕೃತ ವೆಬ್ಸೈಟ್ನಲ್ಲಿ ಮಧ್ಯಾಹ್ನ 3 ಗಂಟೆಯಿಂದ ರಿಸಲ್ಟ್ ಅನೌನ್ಸ್ ಆಗಿರುತ್ತೆ.